ಇನ್ನು ಸಿದ್ದರಾಮಯ್ಯನವರಿಗೆ ಜೊತೆಗಿದ್ದೇ ಬೆನ್ನ ಹಿಂದೆ ಚೂರಿ ಹಾಕಿದ್ದಾರೆ ಕೂಡ. ಹೀಗಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ಹಿಂದುಳಿದ ದಲಿತರ ಬಗ್ಗೆ ಮಾತನಾಡುವಂತಹ ನೈತಿಕತೆಯೇ ಇಲ್ಲ. ಸಿದ್ದರಾಮಯ್ಯನವರ ಮೇಲೆ ಭ್ರಷ್ಟಾಚಾರದ ಆರೋಪ ಏನಾದರೂ ಇತ್ತ? ಯಾಕೆ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರಿ? ಜೊತೆಗೆ ನೋಡಿ, ದಲಿತರ ಬಗ್ಗೆ ಮಾತನಾಡುವಂತಹ ನೈತಿಕತೆ ಇಲ್ಲ, ಸಿದ್ದರಾಮಯ್ಯನವರ ಮೇಲೆ ಭ್ರಷ್ಟಾಚಾರದ ಆರೋಪ ಏನಾದ್ರಿತ್ತ, ಸುಮ್ನೆ ಸಿದ್ದರಾಮಯ್ಯನವರನ್ನ ಯಾಕೆ ಅಧಿಕಾರದಿಂದ ಕೆಳಗಿಳಿಸಿದ್ರಿ? ಹೀಗಂತ ಸಿದ್ದರಾಮಯ್ಯನವರ ಜೊತೆಗಿದ್ದೇ ಬೆನ್ನಲ್ಲಿ ಚಾಕು ಹಾಕಿದ್ದಾರೆ ಅನ್ನುವಂಥ ಆರೋಪವನ್ನ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿರೋದು. ಸದ್ಯದ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ, ರಾಹುಲ್ ಗಾಂಧಿಗೆ ಹಿಂದುಳಿದ ದಲಿತರ ಬಗ್ಗೆ ಮಾತನಾಡುವಂತಹ ನೈತಿಕತೆಯೇ ಇಲ್ಲ. ಮಾತೆತ್ತಿದ್ರೆ ಅಹಿಂದ ವಿಚಾರದ ಬಗ್ಗೆ ಮಾತಾಡ್ತಾರೆ. ಬಟ್ ಅವರು ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಅಹಿಂದ ವಿರೋಧಿ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದರ ಭಾಗವಾಗಿ ಈಗ ನೋಡಿ, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ಬಿಟ್ರು. ನೈತಿಕತೆನೇ ಇಲ್ಲ ರಾಹುಲ್ ಗಾಂಧಿ ಅವರಿಗೆ ಮಾತನಾಡೋದಕ್ಕೆ ಅಂತ. ಇದು ರಾಜಕೀಯದಲ್ಲಿ ಬೆನ್ನ ಹಿಂದೆ ಚೂರಿ ಹಾಕೋದು ಅಂತ ಕರೀತಾರೆ ಅಂತ ಯತ್ನಾಳ್ ಹೇಳಿರೋದು. ಸಿದ್ದರಾಮಯ್ಯನವರ ಮೇಲೆ ಏನಾದರೂ ಭ್ರಷ್ಟಾಚಾರದ ಆರೋಪ ಏನಾದರೂ ಇತ್ತ? ಸುಮ್ಮನೆ ಯಾಕೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರಿ? ಯಾಕೆ ಅಧಿಕಾರದಿಂದ ಕೆಳಗಿಳಿಸಿದ್ದು? ಡಿಕೆಗೆ ಸಿಎಂ ಮಾಡೋದಕ್ಕೆ ಮುಂದಾಗಿದ್ದಕ್ಕೆ ಖುಷಿಯಾಗಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷರು. ಡಿಕೆ ಶಿವಕುಮಾರ್ಗೆ ಮೊದಲು ಫೋನ್ ಆಗಿದ್ದೆ ಬಿಜೆಪಿ ರಾಜ್ಯಾಧ್ಯಕ್ಷರಿಂದ. ಹೀಗಂತಂದ್ರು ಯತ್ನಾಳ್. ಯಾವ ರಾಜಕೀಯ ಪಕ್ಷ ಸರ್ಕಾರ ಬಂತಂದ್ರೆ ಎಲ್ಲ 136 ಮಂದಿನೂ ಮಂತ್ರಿಗಳಾಗ್ಬೇಕಂತಾರೆ. ಎಲ್ಲರೂ ಅವ್ರವ್ರು ಇದ್ದಾರೆ, ಅನರ್ಹರು ಒಬ್ಬರೂ ಇಲ್ಲ. ಅದು ಬಿ ಜೆ ಪಿ ಬಂದರೂ ಇದೇ ಹಣೆಬಾರ, JDS ಬಂದರೂ ಇದೇ ಹಣೆಬಾರ, ಕಾಂಗ್ರೆಸ್ ಬಂದರೂ ಹಣೆಬಾರ. ಏನಂದ್ರೆ ಎಲ್ಲರೂ ಮಂತ್ರಿ ಆಗ್ಬೇಕತ್ತಾರೆ. ಕೆಲವೊಂದು ಮಂದಿ ನಿಜವಾಗಿ ಸೇವೆ ಮಾಡ್ಬೇಕತ್ತಾರೆ, ಕೆಲವೊಂದು ಮಂದಿ ಆದಷ್ಟು ಲೂಟಿ ಮಾಡ್ಕೊಂಡು ರೊಕ್ಕ ಮಾಡ್ಕೊಂಡು ಹೋಗ್ಬೇಕನ್ನೋರು ಅದಾರೆ. ಹಿಂಗೆ ಇದು ಮಂತ್ರಿ ಯಾರಾಗಬೇಕು ಅನ್ನೋದು ಮಹತ್ವಲ್ಲ, ಅವರ ಪರ್ಫಾರ್ಮೆನ್ಸ್ ಏನಿದೆ ಈ ಹಿಂದಿನ ಅವಧಿಯಲ್ಲಿ ಆ್ಯಸ್ ಎ MLA ಅವರು ಏನು ಯಾವ ರೀತಿ ಕೆಲಸ ಮಾಡಿದ್ದಾರೆ ಇದನ್ನೆಲ್ಲ ಪರಿಗಣನೆ ತೊಗೋಬೇಕು ಹೊರತು ದುಡ್ಡಿಗೆ ಮಂತ್ರಿಗಳ ಖಾತೆಗಳನ್ನು ಮಾರಾಟ ಆಗುವಂಥದ್ದು ಆಗಬಾರ್ದು. ನನಗೆ ಭಯ ಅನ್ನಿಸ್ತದೆ. ದುಡ್ಡಿಗೂ ವ್ಯಾಪಾರ ಆಗ್ಬೋದು ಮತ್ತು ಮುಂದೆ ತಿಂಗಳಿಗಿಟ್ಟು ಕೊಡ್ಬೇಕಂತ ಫಿಕ್ಸ್ ಮಾಡಿನೂ ಕೊಡ್ಬೋದು. ಯಾಕಂದ್ರೆ ನೀವು ನೋಡ್ತೀರಲ್ಲ, ಮುಖ್ಯಮಂತ್ರಿಗಳೇ ಯಾವ ಪರಿಸ್ಥಿತಿ ಒಳಗೆ ಸಿದ್ದರಾಮಯ್ಯನವರಿದ್ದಾಗ ಅವದೊಂದೇ ರೀತಿ ಒಂದು ಸಿದ್ದರಾಮಯ್ಯನವರು ಇವತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಒಳ್ಳೆಯ ರಾಜಕಾರಣಿ. ಅವರೇನು ಇಷ್ಟು ಹಪಾಪಿದ್ದಿಲ್ಲ. ಈಗ ಬಂದವರು ನೋಡಿಬಿಟ್ರೆ ಗೊತ್ತಾಗ್ಬಿಡ್ತೈತೆ ಯಾವ ರೀತಿ ಇದೆ. ಸಿದ್ದರಾಮಯ್ಯನವ್ರು ತೆಗೆದಿದ್ದು ಬಹುತೇಕ ಎಲ್ಲರಿಗೂ ನೋವಾಗಿದೆ. ಮತ್ತು ಅವ್ರಿಗೆ ಮೋಸ ಮಾಡೋದಂಥವ್ರದ್ದು ಹೆಸರು ಈಗ ಬರ್ಲಕತ್ತ.